ಇಲ್ಲಿ ನೆಕ್ ಪಟ್ಟಿ ಹೊಲ್ದಿದ್ದೀನಲ್ಲ, ಇದು ಫ್ಲ್ಯಾಟ್ ಪೈಪಿಂಗ್ ಅಂತ ಹೇಳ್ತಾರೆ. ಫ್ರಂಟ್ ಸೈಡಲ್ಲಿ ಮಾತ್ರ ಇದು ಬರುತ್ತೆ. ಇಲ್ಲಿ ನೋಡಿ ಬ್ಯಾಕಲ್ಲೆಲ್ಲ ಫ್ರಂಟ್ ಸೈಡು ಇದು ಪೈಪಿಂಗ್ ಅಂತಲೇ ಹೇಳೋದು ಇದಕ್ಕೂ. ಅಂದರೆ ಫ್ಲ್ಯಾಟ್ ಪೈಪಿಂಗು ಇದು ಕೆಲವೊಂದು ಡ್ರೆಸ್ಗಳಿಗೆ, ಏಪ್ರಾನ್ಗಳಿಗೆ ಈ ರೀತಿ ಬರುತ್ತೆ. ಇದು ಈ ರೀತಿ ಹೊಲಿದ್ರೆ ನೀಟಾಗಿ ಬರುತ್ತೆ ನೆಕ್ ಅಥವಾ ಬಗಲ್ ಸೈಡು. ಇಲ್ಲಿ ನೋಡಿ ಸರಿ ಕ್ರಾಸಾಗಿ ನಾವಿಲ್ಲಿ ಕ್ರಾಸ್ ಪೀಸ್ ಕಟ್ ಮಾಡ್ಕೊಳ್ಬೇಕು. ಈ ಪೀಸ್ ಸುಮಾರು ಬೇಕಾಗುತ್ತೆ. ಇಲ್ಲಿ ಕ್ರಾಸ್ ಪೀಸ್ ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೊಳ್ಬೇಕು. ಆರ್ಮ್ ಸೈಡು ಮತ್ತು ನೆಕ್ ಸೈಡ್ ತುಂಬ ಬೇಕಾಗುತ್ತೆ. ಇಲ್ಲಿ ನಾನು ಜಾಯಿಂಟ್ ಮಾಡಿಕೊಂಡು ಇಲ್ಲಿ ನಾನು ಹಚ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಶೋಲ್ಡರಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಶೋಲ್ಡರ್ ಜಾಯಿಂಟ್ ಆದಮೇಲೆ ಇಲ್ಲಿ ಸೀದದಲ್ಲ ಉಲ್ಟದಲ್ಲಿ ನಾವು ಇದನ್ನು ಹಚ್ಕೊಳ್ಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ಈ ಕಡೆ ಸೈಡು ಉಲ್ಟದಲ್ಲಿ ನಾವು ಸ್ಟಾರ್ಟಿಂಗ್ ಹಚ್ಕೊಳ್ಬೇಕು, ಅಂದರೆ ಜಾಯಿನ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ಇವಾಗ ಈ ರೀತಿ ಎಡ್ಜಲ್ಲಿ ಜಾಯಿಂಟ್ ಮಾಡಿಕೊಂಡು ಪೂರ್ತಿ ಜಾಯಿಂಟ್ ಮಾಡ್ಕೊಳ್ಬೇಕು. ಜಾಯಿಂಟ್ ಮಾಡ್ಕೊಂಡು ಆದಮೇಲೆ ಆರ್ಮ್ ಸೈಡಲ್ಲಿ ಸ್ವಲ್ಪ ಕರ್ವ್ ಬಂದಿರೋ ಆ ಸೈಡಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿಕೊಂಡ್ರೆ ತಿರುಗಿಸ್ಕೊಳ್ಳೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಇಲ್ಲಿ ನೋಡಿ ಉಗುರಲ್ಲಿ ಸ್ವಲ್ಪ ಈ ರೀತಿ ಮಾಡಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ಇವಾಗ ತಿರುಗಿಸ್ಕೊಂಡು ಅದನ್ನು ಎಲ್ಲ ಕಡೆ ಉಗುರಲ್ಲಿ ಈ ರೀತಿ ಸ್ಟ್ರೈಟ್ ಮಾಡಿಕೊಂಡು ಈಗ ಮೇಲ್ಭಾಗದಲ್ಲಿ ಈಗ ನೋಡಿ ಈಗ ಇದನ್ನು ಫೋಲ್ಡ್ ಮಾಡಿಕೊಂಡು ತುದಿಯಲ್ಲಿ ಒಂದು ಸ್ಟಿಚ್ ಹಾಕೋಬೇಕು. ಸರಿ ಮಾಡಿಕೊಂಡು ಈ ತುದಿಯಲ್ಲಿ ಒಂದು ಸ್ಟಿಚ್ ಹಾಕೋಬೇಕು. ಈ ಸ್ಟಿಚ್ ಆದಮೇಲೆ ಇದನ್ನು ನೋಡಿ ಇವಾಗ ಫೋಲ್ಡ್ ಮಾಡಿ ಮಡಚಿ ಹೊಲ್ಕೊಳ್ತೀನಿ. ಈಗ ನೋಡಿ ಇದನ್ನು ಒಳಗಡೆ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಇಲ್ಲಿ ನೋಡಿ ಒಂದು 1/4 ಇಂಚ್ಗಿಂತ ಸ್ವಲ್ಪ ದೊಡ್ಡ ಬರ್ಬೋದು ಅಷ್ಟೇ, ಅರ್ಧ ಇಂಚ್ಗಿಂತ ಒಳಗಡೆ ಇರಬೇಕು. ಇಷ್ಟೇ. ಇದನ್ನು ಮೇಲ್ಗಡೆ ಸ್ಟಿಚ್ ಹಾಕ್ಕೊಳ್ತೀನಿ. ಇಷ್ಟೇ. ಇದಕ್ಕೆ ಫ್ಲ್ಯಾಟ್ ಪೈಪಿಂಗ್ ಅಂತ ಹೇಳ್ತಾರೆ. ಇದು ನೀಟಾಗಿ ಬರುತ್ತೆ, ಒಂಚೂರು ರಿಂಕಲ್ ಬರೋದಿಲ್ಲ. ಅಂದರೆ ಒಳಗಡೆ ಸ್ವಲ್ಪ ಕಟ್ ಮಾಡಬೇಕು ಕರ್ವ್ ಇರೋ ಕಡೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇದೇ ರೀತಿ ನೆಕ್ಕನ್ನು ಮಾಡ್ಕೊಳ್ತೀನಿ ನಾನು. ನೆಕ್ಕಲ್ಲೂ ಅಷ್ಟೇ ಒಳಗಡೆ ಕಚ್ ಅಂದರೆ ನೆಕ್ ಸೈಡಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು, ಅಂದರೆ ಕಚ್ ಹಾಕೋಬೇಕು. ಅಂದರೆ ಅದನ್ನು ಸ್ವಲ್ಪ ಹಾಕಿದ್ರೇ ನೀಟಾಗಿ ತಿರುಗಿಸ್ಕೊಳಕ್ಕೆ ಬರೋದು. ನೋಡಿ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೆಕ್ ಸೈಡಲ್ಲಿ ತುಂಬ ರೌಂಡ್ ಶೇಪಲ್ಲಿ ಬರುತ್ತಲ್ಲ, ಹಾಗಾಗಿ ಇಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಹೊಲಿದ ಮೇಲೆ ಈಗ ಮೇಲೊಂದು ಇದೇ ರೀತಿ ನೆಕ್ಸ್ಟ್ ಪೂರ್ತಿ ಆಗಿದೆ. ನೋಡಿ ಫಿನಿಶ್ ಆಗಿದೆ, ಎಷ್ಟು ನೀಟಾಗಿ ಬಂದಿದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.